ಟೈರ್ ತೀರ್ಕೊಂಡು 6 ತಿಂಗಳು. ಈ ಸುದ್ದಿ ನಡುವೆ ಅವರನ್ನೆಲ್ಲ ಯಾಕೆ ತರ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದು ಹೇಳಿದ್ರೆ ಅದಕ್ಕೆ ತುಂಬಾ ಸ್ಪಷ್ಟವಾದ ಉತ್ತರ ಇದೆ. ಏನ್ ಈ ತಾಯಿ ಆಂಬ್ಯುಲೆನ್ಸ್ ನಲ್ಲಿ ತನ್ನ ಮಗುವಿನ ಮುಖ ನೋಡಿ ಅಳ್ತಾ ಇದ್ದಾಳೆ. ಆ ತಾಯಿಗೊಂದು ದೊಡ್ಡ ಭಯವಿದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದು ಹೇಳಿದ್ರೆ, ಆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಕನಿಷ್ಠ ಪಕ್ಷ ಇರಬೇಕಾದಂತಹ ಆಕ್ಸಿಜನ್ ಸಪ್ಲೈ, ತುರ್ತು ಉಪಕರಣಗಳಿಲ್ರಿ. ಅವೆಲ್ಲ ಯಾಕಿಲ್ಲ? ಅದ್ರ ಜವಾಬ್ದಾರಿ ಯಾರು? ಅವುಗಳನ್ನ ನೋಡ್ಬೇಕಾದಂತ ಜವಾಬ್ದಾರಿ ಯಾರು? ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂತಂದು ಹೇಳಿ ನೇಮಕ ಮಾಡ್ತಾರೆ. ನಾವು ಕಟ್ಟುವಂತ ಟ್ಯಾಕ್ಸ್ ಇಂದ ಅವರುಗಳಿಗೆ ಸ್ಯಾಲ್ರಿ ಹೋಗುತ್ತೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಮೂಲಭೂತ ಸೌಕರ್ಯಗಳಿದಾವೋ ಇಲ್ವೋ, ಮೆಡಿಸಿನ್ಸ್ಗಳಿದಾವೋ ಇಲ್ವೋ, ಆಕ್ಸಿಜನ್ ಸಪ್ಲೈ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋದನ್ನ ಬಿಟ್ಟು ಕೇವಲ ಮಾಡಿದ್ದಾನೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟು ಆಫೀಸಲ್ಲೇ AC ಗಾಳಿ ಕುತ್ಕೊಂಡ್ಬಿಡ್ತಾರೆ. ಇದರಿಂದಾಗೆ ಈಗ ಒಂದು ಪುಟ್ಟ ಕಂದಮ್ಮನ ಜೀವ ಹೋಗಿರುವಂತದ್ದು. ಇಲ್ಲಾಗಿದ್ದು ಅದೇ. ಆ ತಾಯಿ ಗೊಳೋ ಅಂತ ಇದ್ದಾಳೆ, ತಂದೆ ಧೈರ್ಯ ತುಂಬ್ತಾ ಇದ್ದಾನೆ. ಆದ್ರೆ ಅಲ್ಲಿ ಆ ಆಂಬ್ಯುಲೆನ್ಸ್ ಅಲ್ಲಿ ಬೇಕಾದಂತ ಮೂಲ ಸೌಕರ್ಯಗಳು, ಆಕ್ಸಿಜನ್ ಸಪ್ಲೈ ಮತ್ತೆ ತುರ್ತು ಉಪಕರಣಗಳು ಇಲ್ಲದಕ್ಕೆ ಮಗು ಈಗ ಕೊನೆ ಉಸಿರು ಎಳೆದಿದೆ. 6 ವರ್ಷ ಬೆಳಿಗ್ಗೆ 10 ಗಂಟೆಗಾಗಿದೆ. ಈ ಸುದ್ದಿ ನೋಡ್ತಾ ಇರೋರಿಗೆ ಇದೇನು ವಿಚಿತ್ರ ಅನ್ನಿಸ್ಬೋದು, ಆದ್ರೆ ಇದು ಉತ್ತರ ಕರ್ನಾಟಕದ ಜನತೆಗೆ ಸರ್ವೇ ಸಾಮಾನ್ಯ ವಿಚಾರ ಆಗ್ಬೋದು. ಯಾಕಂತೀರಾ? ಯಾಕಂತಂದು ಹೇಳಿದ್ರೆ ಅಲ್ಲಿಯ ವ್ಯವಸ್ಥೆಗಳು ಹಂಗಿದೆ, ಅಲ್ಲಿ ಅಧಿಕಾರಿಗಳು ಮಾಡುವಂತಹ ಆಡಳಿತಗಳು ಹಂಗಿದೆ. ನನಗೇನಾಗ್ಬೇಕಪ್ಪ, ನನಗೆ ಸ್ಯಾಲ್ರಿ ಬರುತ್ತೆ, ನಾನು ಇರ್ತೀನಿ ಅಂತಂದು ಹೇಳ್ಬಿಟ್ಟು ಕೈ ಮುಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಂತ ಅಧಿಕಾರಿಗಳಿದ್ದಾರೆ. ಕೇವಲ ಇದು ಒಂದೇ ಸುದ್ದಿ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಯಾವಾಗ ಬೇಕಾದ್ರೂ ನೋಡಿ ನೀವು. ಇತ್ತೀಚೆಗೆ ನೀವು ಗಮನಿಸ್ತಿರೋ ಹಾಗೆ ಗರ್ಭಿಣಿ ಮಹಿಳೆಯರಿಗೆ ಮೂಲಭೂತ ಆಹಾರ ಪದಾರ್ಥಗಳು, ಔಷಧಿಗಳು ಸಿಗದೆ ಎಷ್ಟೋ ಗರ್ಭಿಣಿ ಮಹಿಳೆಯರು ಸಾವನ್ನಪ್ಪಿರುವಂತ ಘಟನೆಗಳು ಉತ್ತರ ಕರ್ನಾಟಕ ಭಾಗದಿಂದ ಕೇಳ್ತಾನೆ ಬರ್ತವ್ರಿ. ಇದೊಂದೇ ಸುದ್ದಿ ಅಲ್ಲ, ಇಂತಹ ಸುದ್ದಿಗಳು ಪ್ರತಿನಿತ್ಯ ಪ್ರತಿದಿನ ನಡೀತಾನೆ ಇರ್ತವೆ ಉತ್ತರ ಕರ್ನಾಟಕದಲ್ಲಿ. ಆದ್ರೆ ಅವುಗಳನ್ನ ಕೇಳೋರಿಲ್ಲ. ಆ ಒಂದು ಸಂದರ್ಭದಲ್ಲಿ ಹೋಗ್ತಾರೆ, ಆಯ್ತು ದೊಡ್ಡದಾಗಿ ನ್ಯೂಸ್ ಆಯ್ತು ಅಂತಂದು ಹೇಳಿದ್ರೆ ಒಂದಿಷ್ಟು ಪರಿಹಾರ ನಿಧಿ ಅಂತಂದು ಹೇಳಿ ಕೊಟ್ಬಿಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೂ ಮತ್ತು ಅದಕ್ಕೆ ಸಂಬಂಧ ಇಲ್ಲ ಅಂತಂದು ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ. ಇದೆ ಉತ್ತರ ಕರ್ನಾಟಕದ ಅಧಿಕಾರಿಗಳ, ಸರ್ಕಾರಿ ಆಸ್ಪತ್ರೆಗಳ, ಸರ್ಕಾರಿ ರಸ್ತೆಗಳ ದುಸ್ಥಿತಿಗಳು. ಆದ್ರೆ ಅವುಗಳು ಮಾತ್ರ ಸರ್ಕಾರದ ಕಿವಿಗಳಿಗೆ ಬೀಳಲ್ಲ. ಅವುಗಳನ್ನ ಒಂದು ಕನಿಷ್ಠ ಪಕ್ಷ ಅವ್ರಿಗೆ ಕರುಣೆ ತೋರಿಸಿ ಆದ್ರೂ ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಹೇಳ್ಬೇಕು. ಮತ್ತಿನ್ನೇನು ಹೇಳ್ಬೇಕು? ಯಾಕಂತಂದು ಹೇಳಿದ್ರೆ ತುಂಬಾ ವರ್ಷಗಳಿಂದ ಅದು ನಡೀತಾನೆ ಬರ್ತಾ ಇದೆ. ಇವ್ರು ಸರಿ ಮಾಡ್ತೀನಿ ಅಂತಂದು ಹೇಳ್ತಾನೆ ಬರ್ತಾ ಇದ್ದಾರೆ, ಆದ್ರೆ ಕೆಲಸಗಳಾಗ್ತಾ ಇಲ್ಲ. ಆ 7 ವರ್ಷದ ಕಂದಮ್ಮರ ಸಾವನ್ನ ನೋಡಿ ಆ ತಂದೆ, ತಾಯಿ, ಕುಟುಂಬಸ್ಥರು ಮಾತ್ರ ಅಲ್ಲ, ಆ ಗ್ರಾಮಸ್ಥರು ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಆ ಶವವನ್ನ ತೆಗೆದುಕೊಂಡು ಬಂದು ಆಸ್ಪತ್ರೆಯ ಮುಂದಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗುವಾಗ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಅವರು ಈ ಎಲ್ಲಾ ವಿಚಾರಗಳನ್ನ ಗಮನಿಸಿ ಆ ಆಸ್ಪತ್ರೆಯನ್ನ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಬೇಕಾದ್ರೆ ಅಲ್ಲಿ ಎಕ್ಸ್ಪೈರ್ ಆದಂತಹ ಮಾತ್ರೆಗಳು ಸಿಗುತ್ತೆ. ಎಕ್ಸ್ಪೈರ್ ಆದಂತ ಮಾತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ರಿ ಕೆಲಸ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಕ್ಸ್ಪೈರ್ ಆದಂತ ಮಾತ್ರೆಗಳನ್ನ ಇಟ್ಕೊಂಡು ಏನ್ರಿ ಮಾಡ್ತಾರೆ? ಅದಾದ ನಂತರ ಜಿಲ್ಲಾಧಿಕಾರಿಗಳು ಆ ಒಂದು ಮಗುವಿನ ಸಾವಿಗೆ ಯಾರೆಲ್ಲ ಕಾರಣರಾದ್ರು ಅಂತವರನ್ನ, ಆ ಎಲ್ಲಾ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತೆಗೆದು ಹಾಕಿ ಹೊಸ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಅಂತಂದೇಳಿ ಲಿಖಿತ ರೂಪದ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ನೋಡ್ಬೇಕು ಮುಂದೆ ವ್ಯವಸ್ಥೆಗಳು ಎಷ್ಟು ಸರಿಯಾಗುತ್ತೋ ಎಷ್ಟು ಸರಿಯಾಗಲ್ವೋ ಅಂತ. ಇಷ್ಟಂತೂ ಸತ್ಯ, ಆದಷ್ಟು ಬೇಗ ಅಂತೂ ಉತ್ತರ ಕರ್ನಾಟಕದ ಸಮಸ್ಯೆಗಳು ಯಾವತ್ತೂ ಬಗೆಹರಿಯೋದಿಲ್ಲ. ಯಾಕಂದ್ರೆ ಅಷ್ಟು ಸಮಸ್ಯೆಗಳ ಆಗರಣೆ ಇದೆ. ಈಗಲೇ ರಸ್ತೆಗಳದಿದೆ, ಬೇಸಿಕ್ ಫೆಸಿಲಿಟೀಸ್ ಇದೆ, ಶೌಚಾಲಯದಿದೆ, ಇಂಥ 1000 ಸಮಸ್ಯೆಗಳಿದೆ. ಆದ್ರೆ ಈ ಸಮಸ್ಯೆಗಳನ್ನ ನೋಡಿ ಪರಿಹಾರ ಮಾಡಬೇಕು ಅಂತ ನೇಮಕ ಮಾಡಿರುವಂತ ಅಧಿಕಾರಿಗಳಿಗೆ ಮಾತ್ರ ಈ ಸಮಸ್ಯೆಗಳು ಕಾಣ್ತಾನೆ ಇಲ್ಲ. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಎಷ್ಟರ ಮಟ್ಟಿಗೆ ಸರ್ಕಾರ, ಅಲ್ಲಿಯ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮತ್ತು DHOಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡು ಮುಂದಿನ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮಸ್ಕಾರ.